ದೀಪವನ್ನು ಹಚ್ಚಿದ ನಂತರದಲ್ಲಿ ಆ ಪೂಜೆಗಳಿಗೆ ಯಥಾಶಕ್ತಿ ಸಿದ್ಧಿಗಳನ್ನು ಮಾಡ್ಕೊಳ್ಬೇಕು. ಏನು ಅಂತ ಅಂದರೆ, ಮೊಟ್ಟ ಮೊದಲು ಆ ಪೂಜೆಗಳಿಗೆ ಏನೇನು ಬೇಕು, ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು, ಒಂದು ಗೆಜ್ಜೆಬತ್ತಿ, ಮತ್ತು ನೈವೇದ್ಯಕ್ಕಾಗಿ ತೆಂಗಿನಕಾಯಿ, ವಿಳ್ಳೆದೆಲೆ, ಬಾಳೆಹಣ್ಣು, ನೀವು ಮನೇಲಿ ಮಾಡಿರುವಂತಹ ಭೋಜನಾದಿಗಳನ್ನು, ನೈವೇದ್ಯಕ್ಕಾಗಿ ಮಾಡಿರುವಂತಹ ಸಿಹಿ ತಿನಿಸುಗಳನ್ನು ಎಲ್ಲವೂ ಇಟ್ಕೊಂಡು ಒಂದು ನೆಲ್ಲಿ ಗಿಡವನ್ನು ತುಳಸಿ ಗಿಡ ಪಕ್ಕದಲ್ಲಿ ನೆಟ್ಟು ಆ ತುಳಸಿ ಗಿಡ ಮತ್ತು ನೆಲ್ಲಿ ಗಿಡಕ್ಕೆ ಅರ್ಶಿನ ಕಲರ್ ದಾರವನ್ನು ಸುತ್ತಬೇಕು. ಅರ್ಶಿನ ಕಲರ್ ದಾರವನ್ನು ಅದಕ್ಕೆ ಎರಡಕ್ಕೂ ಜೋಡಿಯಾಗಿ ಅದಕ್ಕೆ ಮಾಡಬೇಕು. ಅದಕ್ಕೆ ಅಂದರೆ ದಾಂಪತ್ಯ ಜೀವನಕ್ಕೆ ಬಂದಿದ್ದಾರೆ ಇವರು ರುಕ್ಮಿಣಿ, ಶ್ರೀಕೃಷ್ಣ, ರುಕ್ಮಿಣಿ ಎನ್ನುವಂಥ ಭಾವಗಳು ನಮ್ಮಲ್ಲಿ ಬರಬೇಕು. ದಾಂಪತ್ಯ ಜೀವನ ಅವರು ಯಾವಾಗಲೂ ಸಹ ಖುಷಿ, ನೆಮ್ಮದಿ, ಶಾಂತಿಯಿಂದ ಇದ್ದಂಥವರು ಶ್ರೀಕೃಷ್ಣ, ರುಕ್ಮಿಣಿ. ಅನಂತರದಲ್ಲಿ ನೀವು ಹೂವನ್ನು ಧರಿಸ್ತೀರೋ ಅಥವಾ ನೀವು ಗೆಜ್ಜೆಬತ್ತಿಯನ್ನು ಧರಿಸ್ತೀರೋ, ಎಲ್ಲವೂ ಸಹ ನಿಮಗೆ ಭಕ್ತಿ ಅನುಸಾರವಾಗಿ ನೀವು ಆರಾಧನೆಗಳನ್ನು ಮಾಡಿ, ನಂತರದಲ್ಲಿ ನಿಮಗೆ ಅರ್ಚಕರನ್ನೇ ಪೂಜೆ ಮಾಡಬೇಕು ಅನ್ನುವಂಥದ್ದೇನಿಲ್ಲ. ಭಕ್ತಿಯಿಂದ ಭಾವಗಳಿಂದ ಪೂಜೆಯನ್ನು ಮಾಡಿ ತುಳಸಿ ದೇವಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ರುಕ್ಮಿಣಿ ದೇವಿ ಅಂತ ಅಂದಾಗ ನಮಗೆ ಇನ್ನೊಂದು ಮಹಾವಿಷ್ಣುವಿನ ಪತ್ನಿ ಅಂತ ನಮಗೆ ಬರುತ್ತೆ. ನಿಮಗೆ ಅದಕ್ಕೆ ಬಂದಾಗ ತುಳಸಿ ಅಷ್ಟೋತ್ರಗಳು ಬರುತ್ತೆ. ತುಳಸಿ ದೇವಿಯೇ ನಮಃ, ಮಹಾವಿಷ್ಣು ವಲ್ಲಭಾಯೇ ನಮಃ, ಹರಿಪ್ರಿಯಾಯೇ ನಮಃ ಅಂತ ತುಳಸಿ ದೇವಿ ಅಷ್ಟೋತ್ರಗಳು ಬರುತ್ತೆ. ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ರಗಳನ್ನು ಹೇಳ್ಕೊಳ್ತಾ, ಶ್ರೀಕೃಷ್ಣನ ಅಷ್ಟೋತ್ರಗಳನ್ನು ಹೇಳ್ತಾ ನಿಮಗೆ ಸಾಧ್ಯವಾದಷ್ಟು ಪೂಜೆಗಳನ್ನು ಮಾಡಿ, ಅನಂತರ ಧೂಪ, ದೀಪ, ನೈವೇದ್ಯಾದಿಗಳನ್ನು ಮಾಡಿ, ದೀಪಗಳನ್ನು ಮತ್ತೆ ಪ್ರಜ್ವಲಿಸಿ, ನಿಮ್ಮ ಮನೆಯಲ್ಲಿರುವಂತಹ ಬಾಲಕನ್ಯೆಯರು, ಮುತ್ತೈದೆಯರಿಗೆ ನೀವು ಹೆಂಗೆ ಕೊಡ್ತೀರೋ ಅರ್ಶಿನ ಕುಂಕುಮವನ್ನ, ಮೊದಲು ಬಾಲಕನ್ಯೆಯರಿಗೆ ಅರ್ಶಿನ ಕುಂಕುಮವನ್ನು ಕೊಡಿ. ಬಾಲಕೃಷ್ಣ ಅವರಿಗೆ ಸಿಹಿ ತಿನಿಸುಗಳನ್ನು ಕೊಡಿ. ಅನಂತರದಲ್ಲಿ ಮುತ್ತೈದೆಯರನ್ನು ಕರೆದು 3 ಜನ, 5 ಜನ, 9 ಜನ, 11 ಜನ ಹಿಂಗೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಒಂದು ಸಾಧ್ಯವಾದಷ್ಟು ಭಾಗಿನ, ಒಂದು ಜಾಕೆಟ್ ಪೀಸ್ ಕೊಟ್ಟರು ಒಂದು ಭಾಗಿನವಾಗುತ್ತೆ, ಅಥವಾ ಒಂದು ದಕ್ಷಿಣೆ ಇಟ್ಟರು ಭಾಗಿನವಾಗುತ್ತೆ. ಅದನ್ನು ಕೊಟ್ಟು ಆ ಹೆಂಗಳೆಯರೆಲ್ಲರೂ ಸಹ ನಿಮ್ಮನ್ನು ಹರಿಸ್ಬೇಕು, ನಿಮ್ಮನ್ನು ಆರೈಸಬೇಕು, ನಿಮಗೆ ಆಶೀರ್ವಾದ ಮಾಡಬೇಕು. ಆ ರೀತಿಯಲ್ಲಿ ಪೂಜಾದಿಗಳನ್ನು ಮಾಡಿಕೊಂಡು ಅನಂತರದಲ್ಲಿ ಆ ದೀಪವನ್ನು ಪ್ರಜ್ವಲಿಸಬೇಕು. ಅದು ಆಲ್ಮೋಸ್ಟು ನಾವು ರಾತ್ರಿ ಮಲಗುವವರೆಗೂ ಸಹ ಅದು ಪ್ರಜ್ವಲಿಸ್ತಾ ಇರಬೇಕು. ಆ ರೀತಿಯಾಗಿ ಅದನ್ನು ಮಾಡಿ, ಸಾಧ್ಯವಾದರೆ ಭಜನೆಯೋ, ಕೀರ್ತನೆಯೋ, ವಿಷ್ಣು ಸಹಸ್ರನಾಮಗಳನ್ನು ಸಾಧ್ಯವಾದಷ್ಟು ಹೇಳ್ಕೊಂಡು, ಅನಂತರದಲ್ಲಿ ನಾನು ಈ ತಿಂಗಳುಗಳ ಕಾಲ ಪೂರ ಸಂಪೂರ್ಣವಾಗಿ ನಾನು ಕಾರ್ತಿಕ ಮಾಸ ಮುಗಿಯುವವರೆಗೂ ಸಹ, ಅಂದರೆ ಅಮಾವಾಸ್ಯೆ ಬರುವ ತನಕೂ ಸಹ ನಾನು ದೀಪವನ್ನು ನಿನ್ನ ಮುಂದೆ ಪ್ರಜ್ವಲಿಸ್ತೀನಿ. ನೀನು ನನ್ನ ಮನೆಯನ್ನು ರಕ್ಷಣೆ ಮಾಡ್ತಾ, ನಮ್ಮ ಮನೆಯನ್ನು ಸಮೃದ್ಧಿಗೊಳಿಸ್ತಾ, ನಮ್ಮ ಪ್ರತಿಯೊಂದು ಇಷ್ಟಾರ್ಥಗಳನ್ನು ಸಿದ್ಧಿಗೊಳಿಸುವಂಥ ಅನುಗ್ರಹವನ್ನು ನೀಡುತ್ತಾಯಿ ಅಂತ ಆ ವೃಂದಾದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಶುಭವಾಗಿರುವಂಥ ದಿನ, ಸಮಯ, ಗಳಿಗೆ ಈ ವೃಂದಾದೇವಿಯ ಪೂಜೆ ಅಂತ ಹೇಳಿ. ವಂಡರ್ಫುಲ್ ವಂಡರ್ಫುಲ್. ವಾವ್, ತುಂಬ ವಿಸ್ತಾರವಾಗಿ ತುಳಸಿ ಪೂಜೆಯನ್ನು, ವಿವಾಹವನ್ನು ಹೇಗೆ ಆಚರಿಸಬೇಕು ಅಂತ ತಿಳಿಸ್ಕೊಟ್ರಿ. ಇನ್ನು ನೈವೇದ್ಯದ ವಿಷಯಕ್ಕೆ ಬರಬೇಕಾದ್ರೆ ಯಾವ ನೈವೇದ್ಯ ತುಳಸಿ ದೇವಿಗೆ ಬಹಳ ಶ್ರೇಷ್ಠವಾಗಿರುತ್ತೆ? ಏನು ಅರ್ಪಣೆ ಮಾಡ್ಬೋದು? ನೋಡಿ, ನಿಮಗೆ ತುಂಬ ಸಮಯಗಳಿದೆ. ಪ್ರಾತಃ ಕಾಲದಿಂದಲೂ ಸಹ ಸಾಯಂಕಾಲ ಪೂಜೆ ಮಾಡುವಂಥದ್ದು. ನೀವು ಯಾರೂ ಸಹ ಪ್ರಾತಃ ಕಾಲದ ಪೂಜೆಗಳಿಗೆ ತುಳಸಿ ದೇವಿ ಅಷ್ಟು ಶುಭ ಅನುಗ್ರಹವನ್ನು ನೀಡೋದಿಲ್ಲ. ಕಾರ್ತಿಕ ಮಾಸ ಅಂತಂದಾಗ ನೀವು ಆರಾಧನೆಗಳನ್ನು ಮಾಡ್ಕೊಳ್ಳಿ, ಉಪಾಸನೆಗಳನ್ನು ಮಾಡ್ಕೊಳ್ಳಿ, ಅದಕ್ಕೇನು ತೊಂದರೆ ಇಲ್ಲ. ಸಾಯಂಕಾಲದ ತುಳಸಿ ದೇವಿಯ ಪೂಜೆ ಅತ್ಯಂತ ಪಾವಿತ್ರತೆ ಮತ್ತು ಫಲಪ್ರದವಾಗಿರುತ್ತೆ. ನಿಮಗೆ ಪ್ರಾತಃ ಕಾಲದಿಂದಲೂ ಸಹ ಸಾಯಂಕಾಲದವರೆಗೂ ಸಂಪೂರ್ಣವಾದಂಥ ಸಮಯಗಳು ಸಿಗುತ್ತೆ. ಅಂದರೆ ನಾವು ನೈವೇದ್ಯ ಅಂದ ತಕ್ಷಣವೇ ನಮಗೆ ಸಿಗುವಂಥದ್ದು ಸಿಹಿ ಭೋಜನಾದಿಗಳು ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಈ ದೀಪಾವಳಿ ಹಬ್ಬ ಬಂದಾಗ, ಕಾರ್ತಿಕ ಮಾಸದ ಆರಂಭದ ದಿನಗಳು ನಾವೇನು ಮಾಡ್ತಿರ್ತೀವಿ, ಮನೆಗಳಲ್ಲಿ ಕಜ್ಜಾಯ, ನಾವು ಈ ರೀತಿಯಾದಂತಹ ಕೋಡ್ಬಳೆ, ಮತ್ತೆ ಕರ್ಜಿಕಾಯಿ, ಮತ್ತೆ ಹೋಳಿಗೆ, ಈ ಥರದ್ದೇ ನೈವೇದ್ಯಗಳನ್ನು ಮಾಡ್ತಿರ್ತೀವಿ. ಈಗ ಕಾರ್ತಿಕ ಮಾಸ ಇರೋದ್ರಿಂದ ಈ ಕಾರ್ತಿಕ ಮಾಸ ಮಾಂಸಾಹಾರಕ್ಕೆ ನಿಷಿದ್ಧವಾದಂತಹ ಮಾಸ. ಅಂದ್ರೆ ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರವನ್ನು ನಿಷಿದ್ಧವಾದಂತಹ ಮಾಸ. ನಮ್ಮಲ್ಲಿ ಈ ರುಚಿ ಇರುವಂತಹ ವ್ಯಕ್ತಿಗಳು ಅದನ್ನ ಸೇವಿಸಿಕೊಳ್ಳುವಂಥದ್ದು. ಕಾರ್ತಿಕ ಮಾಸ ನಾನು ಶಿವಭಕ್ತ ಅಂತ ಅಂದ ನಂತರದಲ್ಲಿ, ನಾನು ಶಿವಭಕ್ತನಾದಂಥವನು, ನಿಜವಾದಂಥ ಶಿವಭಕ್ತನಾದರೆ ನಾನು ಆ ಮಾಂಸಾಹಾರವನ್ನು ನಾನು ತ್ಯಜಿಸ್ತೇನೆ. ಏನ್ರಿ ಶಿವ ಊಟಕ್ಕೂ ಇದಕ್ಕೂ ಏನ್ರಿ ಸಂಬಂಧ, ನಾವು ನಮ್ಮ ಊರಲ್ಲಿ ನಮ್ಮ ದೇವರಿಗೆ ನೈವೇದ್ಯ ಮಾಡ್ತೀವಿ ಅನ್ನುವಂಥ ಕೆಲವು ಸಂಪ್ರದಾಯಗಳಿದ್ದರೆ, ಆದರೆ ಪುರಾಣಗಳು ಹೇಳುವಂಥದ್ದು ನಿಷಿದ್ಧ, ಕಾರ್ತಿಕ ಮಾಸ ಅತ್ಯಂತ ಪಾವಿತ್ರತೆಯ ಮಾಸವಾಗಿರೋದ್ರಿಂದ ಮಾಂಸಾಹಾರವನ್ನು ನಿಷಿದ್ಧವಾಗುವಂತಹ ಸಮಯ ಇರೋದ್ರಿಂದ ಇಲ್ಲಿ ಸಿಹಿ ಭೋಜನಕ್ಕೆ ಮಾತ್ರ ಅವಕಾಶ ಉಂಟು. ಸಿಹಿ ಭೋಜನ ಅಂತ ಅಂದರೆ
ನೀವು ಅತ್ಯಂತ ಸರಳವಾಗಿ ಮಾಡುವಂಥದ್ದು ಪಾಯಸವನ್ನು ಮಾಡ್ತಿರ್ತೀವಿ. ಹ್ಮ್ ಮಹಾ ಶ್ರೀಕೃಷ್ಣ ಭಗವಂತನಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಏನು ಗೊತ್ತಾ ನಿಮಗೆ? ಶ್ರೀಕೃಷ್ಣ ಭಗವಂತನಿಗೆ ಅತ್ಯಂತ ಪ್ರಿಯವಾಗಿ ನೀವೇನೇನೋ ಮಾಡಿ ಅವನು ಏನು ಮಾಡ್ರೋ ಅವನು ಖುಷಿ ಆಗಲ್ಲ. ಒಂದು ಅವಲಕ್ಕಿಯನ್ನು ಮಾಡಿಬಿಡಿ, ಬಹಳ ಖುಷಿಯನ್ನು ಪಡ್ತಾನೆ ಶ್ರೀಕೃಷ್ಣ ಭಗವಂತ. ಓಕೆ. ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಅವಲಕ್ಕಿಯಿಂದ ಮಾಡಿರುವಂಥ ಏನೇ ನೈವೇದ್ಯಗಳನ್ನು ಮಾಡಿದ್ರು ಸಹ ಅವನಿಗೆ ಖುಷಿ ಆಗುತ್ತೆ. ಅಲ್ಲಿ ಕೃಷ್ಣ ಬಂದಿದ್ದಾನಲ್ಲ, ನೆಲ್ಲಿಕಾಯಿ ಗಿಡ ಬಂದ ಮೇಲೆ ತುಳಸಿ ಶ್ರೀಕೃಷ್ಣ ಬಂದ, ಶ್ರೀಕೃಷ್ಣನಿಗೆ ಪ್ರಿಯವಾಗಿರುವಂಥದ್ದನ್ನು ಕೊಟ್ಟರೆ ತುಳಸಿ ದೇವಿಗೂ ಸಹ ವೃಂದಾದೇವಿಗೂ ಸಹ ಅದು ಪ್ರಿಯವಾಗುತ್ತೆ, ರುಕ್ಮಿಣಿ ದೇವಿಗೂ ಸಹ ಪ್ರಿಯವಾಗುತ್ತೆ. ಯಾಕೆ ಅಂತ ಅಂದರೆ ಶ್ರೀಕೃಷ್ಣನಿಗೆ ಏನೇನು ಬೇಕು ಆಕೆ ಗೊತ್ತು. ಆತನಿಗೆ ಪ್ರಿಯವಾಗಿರುವಂಥದ್ದು ಕೊಟ್ಟಾಗ ಅವಳ ಅನುಗ್ರಹ ನಿಮ್ಮ ಮೇಲಾಗುತ್ತೆ. ಆದ್ದರಿಂದ ಪಾಯಸ, ಕಜ್ಜಾಯ ಮತ್ತು ಈ ಅವಲಕ್ಕಿ ಮಾಡದಿರುವಂತಹ ನೈವೇದ್ಯಾದಿಗಳು ಮತ್ತು ಈ ಲಾಡು ಅಥವಾ ಮತ್ತೆ ಏನು ಎಣ್ಣೆಯಿಂದ ಕರೆದಂಥ ಪದಾರ್ಥಗಳು ಅದನ್ನೆಲ್ಲವೂ ಸಹ ನೀವು ವೃಂದಾದೇವಿಗಿಟ್ಟು ನೀವು ನೈವೇದ್ಯಾದಿಗಳನ್ನು ಖಂಡಿತವಾಗಿ ಮಾಡಬಹುದು. ಅನಂತರದಲ್ಲಿ ಹೆಂಗಳೆಯರಿಗೂ ಸಹ ಅದನ್ನು ಸ್ವಲ್ಪ ಭೋಜನಾದಿಗಳಿಗೆ ನೀವು ಕೊಡಬೇಕು. ಏನು ಮುತ್ತೈದೆಯರನ್ನು ಕರಿತೀವಿ ನಾವು, ಅವರಿಗೆಲ್ಲರಿಗೂ ಸಹ ಸಾಧ್ಯವಾದಂಥ ಭೋಜನ, ಅನ್ನ ಸಾರು ಪಾಯಸ ಮಾಡಿದ್ದೀವಿ, ಅಥವಾ ನಾವು ಹೋಳಿಗೆಯನ್ನು ಮಾಡಿದ್ದೀವಿ, ಅಥವಾ ಅವಲಕ್ಕಿಯಿಂದ ನಾನಾ ರೀತಿ ಪ್ರಸಾದಗಳನ್ನು ಮಾಡ್ಬೋದು. ಅವಲಕ್ಕಿಯಲ್ಲಿ ಅದನ್ನು ಮಾಡಿದ್ದೀವಿ ಅಂತ ಅಂದಾಗ ಆ ವೃಂದಾದೇವಿಗೆ ಹೆಂಗೆ ನಾವು ನೈವೇದ್ಯವನ್ನು ಮಾಡಿದ್ದೀವೋ ಅದರಲ್ಲಿ ಕೆಲವು ಭಾಗಗಳನ್ನು ಸ್ತ್ರೀಯರಿಗೆ